ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾಲಕ್ ಮತ್ತು ಬೇಳೆಯಿಂದ ಸಿಂಪಲ್ ಆಗಿರೋ ಸಾಂಬಾರು ಮಾಡೋದು ಯಾವ ರೀತಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಸ್ವಲ್ಪ ಪಾಲಕ್ ಸೊಪ್ಪು ತೊಗೊಳ್ಳಿ, ಅದು 2-3 ಆನಿಯನ್, 2 ಟೊಮಾಟೊ, 4-5 ಗ್ರೀನ್ ಚಿಲ್ಲಿ, ಸ್ವಲ್ಪ ಬೇಳೆ. ಅದಕ್ಕೆ 2 ಕಪ್ ನೀರು ಆ್ಯಡ್ ಮಾಡಿ ಮತ್ತು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ನಾವಿನ್ನು ಪ್ರೆಷರ್ ಕುಕ್ಕರಲ್ಲಿ 3 ವಿಷಲ್ ಹಾಕ್ಸೋಣ, ಯಾಕೆಂದರೆ ಬೇಳೆ ಚೆನ್ನಾಗಿ ಬೇಯಬೇಕು. ಇದಕ್ಕೆ ನಾನು ಒಗ್ಗರಣೆಗೆ ಬೇಕಾಗಿರುವ ಐಟಮ್ಸ್ ತೊಗೊಂಡಿದ್ದೀನಿ, ಅದೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಬೇಳೆ ಚೆನ್ನಾಗಿ ಬೆಂದಿದೆ ಮತ್ತು ನಾವಿದನ್ನ ಸ್ಮ್ಯಾಶ್ ಮಾಡ್ಕೊಳ್ಳುವ ಚೆನ್ನಾಗಿ. ಈ ಒಗ್ಗರಣೆಗೆ ನಾನಿವಾಗ 2 ಟೇಬಲ್ ಸ್ಪೂನು ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಟೀ ಸ್ಪೂನಲ್ಲಿ ಮಸ್ಟರ್ಡ್ ಸೀಡ್ ಹಾಕ್ಕೊಳ್ಳಿ, 2-3 ಗಾರ್ಲಿಕ್, 4 ರೆಡ್ ಚಿಲ್ಲಿ, ಸ್ವಲ್ಪ ಕರಿ ಲೀವ್ಸ್. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಇದಕ್ಕೆ ನಾನು ಸ್ವಲ್ಪ ಕೊಕೊನಟ್ ಆ್ಯಡ್ ಮಾಡ್ತಾಯಿದ್ದೀನಿ, ಇದು ಸಾಂಬಾರಿಗೆ ಟೇಸ್ಟಿಯಾಗಿ ಕೊಡುತ್ತೆ. ಇದಕ್ಕೆ ನಾನು ಸ್ಮ್ಯಾಶ್ ಮಾಡಿದಂಥ ಬೇಳೆ ಮತ್ತು ಪಾಲಕ್ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಇದಕ್ಕೆ ಟ್ಯಾಮ್ರಿನ್ ವಾಟರ್ ಹಾಕ್ಕೊಳ್ಳಿ ಮತ್ತು 1 ಟೀ ಸ್ಪೂನ್ ಸಾಲ್ಟ್, 1 ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್. ಮನೇಲಿ ಮಾಡಿದ ಸಾಂಬಾರು ಪೌಡರ್ ಇದು ತುಂಬ ಟೇಸ್ಟಿಯಾಗಿ ಕೊಡುತ್ತೆ. ಇದಕ್ಕೆ 1 ಟೀ ಸ್ಪೂನ್ ಗೀ ಹಾಕ್ಕೊಳ್ಳಿ. ರೈಸ್ ರೆಡಿ ಇದೆ. ಇದಕ್ಕೆ ನಾನು ಸಾಂಬಾರು ಹಾಕ್ಕೊಂಡು ಸವಿಯಲು ಸಿದ್ಧರಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ವಿಡಿಯೋ. ಥ್ಯಾಂಕ್ ಯು.